ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಏನೋ ಕೂಗ್ತಾವ್ರೆ. ಏನದು ಮನು? ನಿಲ್ಸೇ ಬಿಟ್ರು, ಇಷ್ಟೊತ್ತು ಕೂಕಂತಿದ್ರು. ಓ ರಸಬಾಳೆಹಣ್ಣು ಅಂತೆ. ರಸಬಾಳೆಹಣ್ಣು ನಾವೇನು ತಿನ್ನಲ್ಲ. ರಸಬಾಳೆಹಣ್ಣು ಏನೋ ಕೂಕೊಂಡು ಹೋಗ್ತಾರೆ. ವಿಂಡೋ ಓಪನ್ ಮಾಡಿದ್ದೀನಲ್ಲ, ಅದಕ್ಕೆ ಏನೋ ನಮ್ಮ ಮನೆ ಒಳಗಡೆನೆ ಕೂಗ್ತಾ ಇದ್ದಾರೇನೋ ಅನ್ನೋಂಗೆ ಕೇಳಿಸ್ತಾ ಇದೆ. ಆಸ್ ಯೂಶುವಲ್ ಇವತ್ತೂ ಲೇಟಾಗಿ ಎದ್ದಿದ್ದು. ಏನೋ ಇತ್ತೀಚೆಗೆ ಸ್ಲೀಪಿಂಗ್ ಪ್ಯಾಟ್ರನ್ನೇ ಸರಿ ಹೋಗ್ತಾ ಇಲ್ಲ ನನಗೆ. ಯೂಶುವಲಿ 2:30 3 o'clock ಮಲ್ಕೊತಾ ಇದೆ. ನಿನ್ನೆ ಡಿಸೈಡ್ ಮಾಡಿದೆ 11:15 ಮಲಗಿ ಬೆಳಗ್ಗೆ 6:15 ಎದ್ದೇಳಲೇಬೇಕು ಅಂತ. ನಿನ್ನೆ 1 hour ಲೇಟಾಗೆ ಮಲಗಿದ್ದೀನಿ, 4 ಗಂಟೆಗೆ. ನಿದ್ದೆನೇ ಬಂದಿಲ್ಲ ಲಿಟ್ರಲಿ ನನಗೆ. ಮನಗೂ ಹಂಗೆ ಆಗ್ತಾ ಇದೆ. ಹೌದು, ಇಲ್ಲ ನಾನು ಇವತ್ತು ಚೇಂಜ್ ಮಾಡ್ಕೊಂಡಲ್ಲ. 8 ಗಂಟೆಗೆ ಎದ್ದೆ, ಅಲಾರಾಮ್ ಇಟ್ಕೊಂಡು. ಇವತ್ತೆಲ್ಲ ಮಲಗಲ್ಲ, ಪವರ್ ನಾಪು ತಗೊಳ್ಳಲ್ಲ. ನಾಳೆ ಬೆಳಗ್ಗೆ 7 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತೀನಿ. ಆಚೆ ನಾಡ್ದು ಒಂದು 6 ಗಂಟೆಗೆ ಇಟ್ಕೊಂಡು ಎದ್ದೇಳ್ತೀನಿ. ಒಂದು ರೂಟೀನ್ ಚೇಂಜ್ ಮಾಡ್ಬೋದು ಫಸ್ಟ್. ಮಾಡಲೇಬೇಕು ರುಟೀನ್ ಚೇಂಜು. ನಮ್ಮದು ಸ್ಲೀಪಿಂಗ್ ಪ್ಯಾಟ್ರನ್ ಹಾಳಾಗಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಕಂಪ್ಲೀಟು ಇದೇ ಸಿಸ್ಟಮೇ ಚೇಂಜ್ ಆಗಿ ಹೋಗ್ತಾ ಇದೆ ನಮ್ಮದು. ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಊಟ ಸರಿಯಾಗಿ ಆಗ್ತಾ ಇಲ್ಲ. ಊಟ ನಿದ್ದೆ ಎರಡೇ ಇಂಪಾರ್ಟೆಂಟು ಬಾಡಿಗೆ. ನಾವು ಅದನ್ನೇ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಸರಿ ಮಾಡ್ಕೊಳ್ಳೇಬೇಕು. ಅದು ಹೆಂಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಆಫ್ಟರ್ನೂನು ಪವರ್ ನ್ಯಾಪ್ ತಗೊಂತಾ ಇದೆ. ಇತ್ತೀಚೆಗೆ ನಿಮ್ಮ ಮನೆಗೆ ಬಂದಮೇಲೆ ಆ ಪವರ್ ನ್ಯಾಪ್ ಅನ್ನೋದನ್ನೇ ಬಿಟ್ಬಿಟ್ಟಿದ್ದೀನಿ ಕಂಪ್ಲೀಟ್. ಹೋಗಿ ಮಲ್ಕೊಂಡು ರಿಲ್ಯಾಕ್ಸ್ ಮಾಡೋಕ್ಕೆ ಒಂದು 1/4 ಗಂಟೆ ಮಲ್ಕೊಂತೀನಿ ಹೊರತು ನಿದ್ದೆ ಮಾಡಲ್ಲ. ಬಟ್ ಸ್ಟಿಲ್ ಅದನ್ನ ಸರಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಅದು ಒಂದೊಂದ್ಸರಿ ನಂಗೆ ಟೆನ್ಷನ್ ಆಗ್ತಾ ಇದೆ, ಯಾಕಪ್ಪ ಹಿಂಗಾಗ್ತಾ ಇದೆ ಅಂತ. ಎನಿವೇಸ್ ಅದಿರಲಿ. ಟೈಮ್ ನೋಡಿ ಇವಾಗ 11:30 ಆಗಿದೆ. 1 ಫೈನಲ್ ರೌಂಡ್ ಬಟ್ಟೆ ವಾಶಿಗೆ ಹಾಕಿದ್ದೀನಿ. ನೋಡಬೇಕು ಎಲ್ಲ. ನೈಟ್ 11:30 ನಾನು ಮನು ಬಂದು ಬಟ್ಟೆ ಒಣಗಾಕ್ತಾ ಇದ್ವಿ. ಇಲ್ಲಿ ಇಲ್ಲೆಲ್ಲ ಈ ಕಡೆನೂ ಒಣಗಾಕಿದ್ವಿ, ಹಿಂದೆನೂ ಒಣಗಾಕಿದ್ವಿ. ಅಲ್ಲಿ ಸ್ಟ್ಯಾಂಡ್ ಇಟ್ಟು ಒಣಗಾಕಿದ್ದೀನಿ. ಅಷ್ಟು ಬಟ್ಟೆ ನಿನ್ನೆ ವಾಶ್ ಮಾಡಿದ್ದು 2 ರೌಂಡ್. ಸೊ ಇವಾಗ ಹಾಕಿರೋದು ಪುಲೋವರ್ಗಳು, ಅವು ಟವಲ್ಲು ಪುಲೋವರ್ಗಳು ಹಾಕಿದ್ದೀನಿ. ಸ್ವಲ್ಪನೇ ಇವಾಗ ಹಾಕಿರೋದು. ಜೊತೆಗೆ ಇಲ್ಲೊಂದು ಸ್ವಲ್ಪ ಬಟ್ಟೆಗಳಿಟ್ಟಿದ್ದೀನಿ. ಇವೆಲ್ಲ ವೈಟ್ ಕಲರ್ ಬಟ್ಟೆಗಳು, ಹ್ಯಾಂಡ್ ವಾಶ್ ಮಾಡೋ ಅಂಥವು. ಇಲ್ಲಿ ನೆನ್ನೆ ಬಕೆಟ್ ಎಲ್ಲ ಒಗ್ದಿರೋ ಬಟ್ಟೆನ ಎತ್ತಿಟ್ಟಿದ್ನಲ್ಲ ಅಂದ್ಬಿಟ್ಟು ಅದನ್ನ ತೆಗೆದು ಇಲ್ಲಿಟ್ಟಿದೆ. ಇವಾಗ ಎತ್ತು ಹೊರಗಡೆಗೆ ಇಡಬೇಕು. ಬೆಳಗ್ಗೆ ಎದ್ದು ನಾನು ಮಾಡಿದ್ದು ಕಿಚನ್ ಕೆಲಸ ಎಲ್ಲಾನು ಮುಗಿಸ್ಬಿಟ್ಟಿದ್ದೀನಿ. ಫುಲ್ ಪಾತ್ರೆನೆಲ್ಲ ತೊಳೆದು ಸ್ಲ್ಯಾಬ್ ಎಲ್ಲ ಒರೆಸಿ ಇಟ್ಟಿದ್ದೀನಿ. ಇವತ್ತು ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಅಂತ ಇತ್ತು. ಸಂಜೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ಅದಕ್ಕೆ ಮಟನ್ ತಂದ್ಬಿಟ್ಟು ಅಡುಗೆ ಮಾಡಿ ಇಟ್ಬಿಡೋಣ ಅಂದ್ಕೊಂಡು ಇವಾಗ ನಾನು ಮನು ಹೋಗ್ತಾ ಇದ್ದೀವಿ ಮಟನ್ ತಗೊಂಡು ಬರೋಕ್ಕೆ. ಇಲ್ಲಾಂದರೆ ಸಂಜೆ ತಂದು ಮಾಡೋದು ಅಂದರೆ ಟೈಮ್ ಆಗಲ್ಲ. ನಾವು ಅಪ್ಪ ಅಂದರು ಊರಿಂದನೇ ತರ್ತೀನಿ ಅಂತ. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ 150 rupees to 200 rupees ಕಮ್ಮಿ ಇರುತ್ತೆ ಮಟನ್ನು. ಅದಕ್ಕೆ ಇನ್ನು ಅವ್ರು ಬರೋದೇ ಸಂಜೆ. ಅವ್ರು ಬಂದ ಮೇಲೆ ಅಡುಗೆ ಎಲ್ಲ ಮಾಡೋದಕ್ಕೆ ಟೈಮ್ ಆಗಲ್ಲ. ಇನ್ನು ನಮ್ಮ ಅಮ್ಮ ಪಾಪ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ. ಹಿಂದೆನೇ ಹೋಗಮ್ಮ ಕಿಚನ್ನಿಗೆ ಅಡುಗೆ ಮಾಡು ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಪಾಪ ಊರಲ್ಲೂ ನಮ್ಮ ಅಮ್ಮನೇ ಮಾಡ್ತಾರೆ. ಅದಕ್ಕೆ ಹೇಳಿದೆ ಪರವಾಗಿಲ್ಲ, ಕಾಸ್ಟ್ಲಿ ಆದ್ರೂ ಇವಾಗಲೇ ತಂದು ನಾನು ಅಡುಗೆ ಮಾಡಿ ಇಟ್ಬಿಡ್ತೀನಿ. ಸಂಜೆ ಎಲ್ಲ ನನಗೆ ಟೈಮ್ ಆಗಲ್ಲ ಅಂತ. ಮನು ಆಯ್ತಾ? ಬಾ ಹೋಗ್ಬಿಟ್ಟು ಬರೋಣ. ಅಡುಗೆ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ಕೊಂಡು ಬರೋದಕ್ಕೆ ಕರೆಕ್ಟಾಗಿ 2 ಗಂಟೆ. ಬಂದ ತಕ್ಷಣ ಲಾಗಿನ್ನು ಆಫೀಸು. ಕುತ್ಕೊಂಡು ಇಮೇಲ್ ಎಲ್ಲ ಚೆಕ್ ಮಾಡಿಬಿಟ್ಟು ಇವಾಗ ಎದ್ದೋಗ್ತಾ ಇದ್ದೀನಿ. ಪೂಜೆ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ. ಟೈಮು 2:45 ಹಿಂಗೆ ಆಗೋಗ್ಬಿಡೋದು. ಅದಕ್ಕೆ ನಮಗೆ ದಿನ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಲಾಂಗ್ ಡೇ ಇರುತ್ತೆ, ಬಟ್ ಸ್ಟಿಲ್ ಏನಂತಾರೆ ಅದು ಯೂಸಿಗೆ ಬರ್ದಲ್ಲೇ ಇರೋ ಟೈಮಲ್ಲಿ ಎಚ್ಚರ ಇರ್ತೀವಿ ಅಲ್ವಾ ಮನು? ಥ್ಯಾಂಕ್ ಯು ಸೋ ಮಚ್. ಒಣ್ಣಲ್ಲಿ ಹೂ ಅನ್ನೋದು ಕಲ್ತಿದ್ಯಾ? ಅದು ಇಂಪಾರ್ಟೆಂಟ್. ಇವಾಗ ಹೋಗ್ತಾ ಇದ್ದೀನಿ ನಾನು ಪೂಜೆ ಮಾಡೋಕ್ಕೆ. ಪೂಜೆ ಒಂದು ಮುಗಿಸ್ಬಿಟ್ರೆ ಹೊಟ್ಟೆ ಎಷ್ಟವಾಗಿದೆ, ಊಟ ಮಾಡಬೇಕು. ನಾವು ಅಪ್ಪ ಅಮ್ಮ ಬಂದ್ರಂತೆ. ಆಲ್ಮೋಸ್ಟ್ ಬ್ಯಾಂಗ್ಳೂರ್ ರೀಚ್ ಆಗ್ತಿದ್ದಾರೆ. ಊರಿಂದ ಬರ್ತಾ ಇದ್ದಾರಲ್ಲ, ಇವಾಗ ಹೋಗ್ಬೇಕು ಕರ್ಕೊಂಡು ಬರೋದಕ್ಕೆ. ಅವ್ರಿಗೆ ಸ್ವಲ್ಪ ಬೆಂಗಳೂರಲ್ಲಿ ರೋಡ್ಗಳು ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಅನ್ನೋದಕ್ಕಿಂತ ಲಿಟ್ರಲಿ ಮರ್ತೇ ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಫ್ರೀಕ್ವೆಂಟ್ ಆಗಿ ಓಡಾಡಿದ್ರು ಸ್ವಲ್ಪ ಅವ್ರಿಗೆ ಒನ್ ವೇಸು ಪದೇ ಪದೇ ಚೇಂಜ್ ಮಾಡ್ಬಿಡ್ತಾರೆ ಬೆಂಗಳೂರಲ್ಲಿ ಅಂತ ಅನ್ಕೊಂತಾರೆ. ಅದಕ್ಕೆ ಅವ್ರು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ ಡ್ರೈವ್ ಮಾಡೋದಕ್ಕೆ. ಯಾರಾದ್ರೂ ಒಬ್ರು ಗೈಡೆನ್ಸ್ ಸಿಗಿದ್ರೆ ಆರಾಮಾಗಿ ಡ್ರೈವ್ ಮಾಡ್ತಾರೆ. ಕರ್ಕೊಂಡ್ ಬರೋಣ ಅಂತ ಹೊರಟಿದೀವಿ. ಅಷ್ಟೊತ್ತಿಗೆ ಮನು ಮಳೆ ಬರಂಗಿದೆ ಹೊರ್ಗಡೆ.
ಹೋಗ್ಲೇಬೇಕು, ನಿಲ್ಲಕ್ಕೂ ಆಗಲ್ಲ. 2 ವೀಲರಲ್ಲಿ ಬೇರೆ ಹೋಗ್ಬೇಕು. ನಾನು ಕಾರಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಗೈಡ್ ಮಾಡಕ್ ಸರಿ ಹೋಗುತ್ತೆ ಅನ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇಲ್ಲ ಮನು ಒಬ್ರನ್ನೇ ಕಳಿಸ್ತಾ ಇದೆ. ಸ್ವಲ್ಪ ಕ್ಯಾಚ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಅದು ಗೊರಗುಂಟೆಪಾಳ್ಯ ರೋಡ್ ಸ್ವಲ್ಪ ಟ್ರಾಫಿಕ್ ಇರತ್ತಲ್ಲ. ಮಳೆ ಬೀಳ್ತಾ ಇದೆ, ಅಯ್ಯಯ್ಯೋ, ನೋ ಆಪ್ಷನ್. ಇವಾಗ ಹೋಗ್ಬೇಕು. ಈ ಜರ್ಕಿನ್ ಹಾಕತ್ತೀಯ, ರೈನ್ ಕೋಟ್ ಹಾಕಂತೀಯ? ಮಳೆ ಜೋರ್ ಬರೋ ಸೂಚನೆಗಳೆಲ್ಲ ಏನಿಲ್ಲ, ಒಟ್ನಲ್ಲಿ ಅನೀತಾ ಜರ್ಕಿನ್ ಸಾಕು ಅನ್ಕೊಂತೀನಿ. ನನಗೆ ಆ ಕಡೆಯಿಂದ ಕಾರು. ಸ್ವಲ್ಪ ಮಳೆ ಬಂದ್ರೆ ನಾವು ಅಪ್ಪಂಗೆ ಡ್ರೈವ್ ಮಾಡಕ್ ಕಷ್ಟ ಆಗುತ್ತೆ. ಟ್ರಾಫಿಕ್ ಆಗ್ಬಿಡತ್ತಲ್ಲ ಸಡನ್ ಆಗಿ. ನಾವು ಬೇಗ ಹೋದ್ರು ಏನ್ ಪ್ರಯೋಜನ ಇಲ್ಲ. ಅವ್ರು ಬಂದ್ರೇನೆ ನಾವು ಕರ್ಕೊಂಡ್ ಬರಕ್ ಆಗೋದು. ಸೊ ಬಾ, ಅವ್ರೇನ್ ಬಂದ್ಬಿಡ್ತಾರೆ. ನಾನು ಹೋಗಕ್ ಆಗ್ಲಿಲ್ಲ ಕರ್ಕೊಂಡ್ ಬರೋದಕ್ಕೆ. ನಮ್ಮ ಅಪ್ಪ ಅಮ್ಮನ 5 ಗಂಟೆಗೆ ಮೀಟಿಂಗ್ ಇದೆ ನನಗೆ, ಕರೆಕ್ಟಾಗಿ ಇಂಪಾರ್ಟೆಂಟ್ ಮೀಟಿಂಗು. ಅದನ್ನ ಮಿಸ್ ಮಾಡೋದಿಕ್ಕೂ ಆಗಲ್ಲ. ಅದಕ್ಕೆ ಮನುಗೆ ನೀನೇ ಹೋಗಿ ಕರ್ಕೊಂಡ್ ಬಂದ್ಬಿಡಪ್ಪ ಅನ್ನ ಅಷ್ಟೊತ್ತಿಗೆ ಅವರು ಅಲ್ಲಿ ಹೋಗಿ ಗೊರಗುಂಟೆಪಾಳ್ಯ ಪಾಸ್ ಮಾಡಿನೇ ಬಂದ್ಬಿಟ್ಟಿದ್ದಾರೆ. ನಮ್ಮ ಅಪ್ಪ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಆಗತ್ತೆ, ಅವರು ಭಯ ಪಡ್ತಾರೆ ಸ್ವಲ್ಪ ಟ್ರಾಫಿಕ್ ಅಲ್ಲಿ ಒಬ್ಬೊಬ್ಬರೇ ರೂಟ್ ಗೊತ್ತಿಲ್ದಲೆ ಓಡಿಸೋದಿಕ್ಕೆ. ಅಯ್ಯೋ ಫಜೀತಿ ಆಗೋಯ್ತು. ವಿಡಿಯೋ ಕಾಲ್ ಮಾಡಿ ನಮ್ಮ ಅಮ್ಮಂಗೆ ವಿಡಿಯೋ ಟರ್ನ್ ಮಾಡು ರೋಡ್ ಕಡೆಗೆ ಅಂತ ಹೇಳ್ಕೊಂಡು ಅವರಿಗೆ ಗೈಡ್ ಮಾಡ್ಕೊಂಡು ಕರ್ಕೊಂಡು ಬಂದು ಅಲ್ಲೊಂದು ಸರ್ಕಲ್ ಅಲ್ಲಿ ನಿಲ್ಸಿದೀನಿ. ಸೈಡಿಗೆ ಹಾಕೊಂಡು ನಿಂತ್ಕೊಳ್ಳಿ ಅಂತ. ಅಲ್ಲಿ ಜಾಗ ಇತ್ತು. ಆ ಸ್ಟ್ರೆಚ್ ಫುಲ್ ಎಲ್ಲೂ ಆ ಬೆಲ್ಟ್ ಅಲ್ಲೇ ಸೈಡ್ ಅಲ್ಲಿ ಜಾಗ ಸಿಗಲ್ಲ ನಿಲ್ಸೋದಿಕ್ಕೆ. ಹೆವಿ ಟ್ರಾಫಿಕ್ ರೋಡ್ ಅದು. ಸೊ ಸದ್ಯ ಅಲ್ಲಿ ಒಂದ್ ಕಡೆ ಇರತ್ತೆ, ಅಲ್ಲಿಗೆ ನಿಲ್ಸಿದೀನಿ. ಬಟ್ ಮನುಗೆ ಏನ್ ಇನ್ಫಾರ್ಮ್ ಮಾಡೋಣ ಅಂತ ಅಂದ್ರೆ ಅವ್ರ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವ್ರ ಗಾಡಿ ಓಡಿಸ್ತಾ ಇದ್ದಾರೋ ಏನೋ. ಮೆಸೇಜ್ ಹಾಕಿದೀನಿ, ಯಾವ್ದಾದ್ರು ಸಿಗ್ನಲ್ ಅಲ್ಲಿ ಸಿಕ್ಕಾಕೊಂಡ್ರೆ ಅವಾಗ ತೆಗೆದು ನೋಡ್ತಾರೋ, ಅವ್ರಿಗೆ ಗೊತ್ತಾಗತ್ತೆ ಕಾಲ್ ಮೇಲೆ ಕಾಲ್ ಹೋಗ್ತಿದೆ ಅಂದ್ರೆ ನಾನೇ ಮಾಡಿರ್ತೀನಿ ಅಂತ. ಅದೇನ್ ಮಾಡ್ತಾರೋ ಏನೋ. ನನಗೆ ಮೀಟಿಂಗಿಗೆ ಇನ್ನು 5 ನಿಮಿಷ ಬ್ಯಾಲೆನ್ಸ್ ಐತೆ. ಆ ಮೀಟಿಂಗ್ ಅಲ್ಲಿ ಇದ್ದಾಗ ಕಾಲ್ಗಳು ಮಾಡಕ್ ಸ್ಟಾರ್ಟ್ ಆಗ್ಬಿಟ್ರೆ ಅವರು ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ. ಈ ಕಡೆ ಕಾಲ್ ಪಿಕ್ ಮಾಡೋಕ್ಕೂ ಆಗಲ್ಲ. ಅದು ವಿಡಿಯೋ ಕಾಲ್ ಮೀಟಿಂಗು. ಸರಿ ಕಾಲ್ ಪಿಕ್ ಮಾಡಿ ಮಾತಾಡ್ಕೊಳ್ಳೋಣ ಅನ್ನೋದಕ್ಕೂ ಹಿಂಗೆ ಫಜೀತಿ. ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಅನ್ನಂಗೆ. ನಮ್ಮ ಅಪ್ಪ ಅಮ್ಮ ಯಾವಾಗ ಬಂದ್ರು ಹಿಂಗೆ ಏನಾದ್ರೂ ಒಂದು ಮೀಟಿಂಗ್ ಅಲ್ಲಿ ತಗ್ಲ ಹಾಕಂತೀನಿ. ಅವ್ರಿಗೆ ನಾನು ಕರೆಕ್ಟಾಗಿ ಗೈಡ್ ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪಂಗೆ ಕೋಪ ಬರುತ್ತೆ, ನೀನು ಸರಿಯಾಗಿ ಗೈಡ್ ಮಾಡಲ್ಲ ಮನೆಗೆ ಬರೋದಕ್ಕೆ ಅಂತ. ಏನು ಮಾಡೋದು ನೋಡೋಣ. ಮನುಗೆ ಒಂದು ಲಾಸ್ಟ್ ಕಾಲ್ ಮಾಡೋಕ್ಕಾಗೋದು ಇವಾಗ ನಾನು. ಅವ್ರು ಪಿಕ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ಅವರೇ ನಮ್ಮ ಅಪ್ಪಂಗೆ ಕಾಲ್ ಮಾಡಿಕೊಂಡು ಕೇಳ್ಕೊಂಡು ಬರಬೇಕು. ನನಗೆ ಒಂದೇ ಟೆನ್ಷನ್, ಅವ್ರು ಏನಾದ್ರು ಸ್ಟ್ರೈಟ್ ಗೊರಗುಂಟೆಪಾಳ್ಯ ಹೋಗ್ಬಿಟ್ರೆ ಅಂತ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ. ಟೈಮ್ ನೋಡಿ 5 ಗಂಟೆಗೆ ಇನ್ನು 5 ನಿಮಿಷ ಇರೋದು. ಈಗ ಹೋಗಿ ಕೂತ್ಕೋಬೇಕು. ಇಲ್ಲಾಂದರೆ ನಾನೇ ಹೋಗಿರ್ತಾ ಇದೆ ಜೊತೆನಲ್ಲಿ. ಯಾವಾಗ ಯಾವ ಕನ್ಫ್ಯೂಷನ್ ಇರ್ತಿಲ್ಲ. ಹಿಂದೆಗಡೆ ಕೂತ್ಕೊಂಡು ನಾನು ಫೋನ್ ಕಾಲ್ ರಿಸೀವ್ ಮಾಡ್ಕೊಂಡಿರುವೆ. ನೀವಿಬ್ರು ಕಮ್ಯುನಿಕೇಟ್ ಮಾಡ್ಕೊಂಡು ಆರಾಮಾಗಿ ಕರ್ಕೊಂಡು ಬರ್ಬೋದಿತ್ತು. ಆ ಒಂಥರ ತಲೆ ಬಿಸಿ ಆಗ್ತಾ ಇದೆ ನೋಡಿ. ನಾನು ಹೋಗಿದ್ರೆ ಟೆನ್ಷನ್ ಆಗಿ ಹೋಗ್ತಿರೋದು ನನಗೆ. ಜಾಸ್ತಿ ಈಗಿರಲಿ ಸದ್ಯಕ್ಕೆ. ಈಗ 5 ಗಂಟೆಗೆ ನಂಗೊಂದು ಅರ್ಜೆಂಟ್ ಮೀಟಿಂಗ್ ಐತೆ. ಅಲ್ಲ ನಾನೇ ಬಂದಿರ್ತಾ ಇದೆ. ವೆಲ್ಕಮ್ ವೆಲ್ಕಮ್. ಎಲ್ಲಿ ಅಣ್ಣ? ಆಮೇಲೆ ತಗೊಂಡ್ರಾಯ್ತು, ಬರಕ್ಕೆ ಹೇಳು. ಏನು ಸೇರ್ಕೊಳ್ಳಲ್ಲ. ಇನ್ನು ಅರ್ಧ ಗಂಟೆಲಿ ನನಗೆ 5:15 ಮುಗಿಯುತ್ತೆ ಮೀಟಿಂಗು. ಇನ್ನು 2 ನಿಮಿಷ ಅಲ್ಲಿ ಇರೋದು. ಸರಿ ಓಕೆ, ನನಗೆ ಈಗ ಮಾತಾಡ್ಸಕ್ಕೂ ಆಗಲ್ಲ. ಬರ್ತೀನಿ, ಆಮೇಲೆ ಮಾತಾಡಿಸ್ತೀನಿ. ನೀನೇ ಹೇಳ್ಬೇಕು, ನಂಗೆ ಟೈಮ್ ಇಲ್ಲ. ಫೋನ್ ಮಾಡು, ಫೋನ್ ಕೊಡ್ತೀನಿ. ಫೋನ್ ಮಾಡಿ ಹೇಳ್ಬೇಕು. ಮನು ಇಲ್ವಾ ಅಲ್ಲಿ? ತತ್ತರ್ ಬಿಡು. ಮತ್ತೆ ಅವರಿಬ್ರು ಇಲ್ಲೇ ಜಾಗ ಆಯ್ತು, ಇಲ್ಲಿಗೆ ಬಂದಿದ್ರೆ ಆಯ್ತಿರ್ಲಿಲ್ವಾ? ಅಯ್ಯೋ ಸರಿ ಆಯ್ತು. ನೋಡಿ ನಮ್ಗೆ ಏನೇನ್ ಬಂದಿದೆ ಎಲ್ಲ. ಹಲಸಿನ ಹಣ್ಣು, ಇದು ಅದು. ಇನ್ನು ಕಾರ್ನಲ್ಲೆಲ್ಲ ಮಾವಿನಕಾಯಿ ಎಲ್ಲ ಇದೆ, ಅದನ್ನೆಲ್ಲ ಇಳಿಸ್ಕೋಬೇಕು. ಬಟ್ ಇವಾಗ ಆಗಲ್ಲ ಸದ್ಯಕ್ಕೆ. ಇಷ್ಟನ್ ಮಾತ್ರ ತಗೊಂಬಂದ್ ಇಟ್ಟಿದೀವಿ. ಮೇನ್ ಥಿಂಗ್ ಏನಂದ್ರೆ ಕಾರ್ ಪಾರ್ಕ್ ಮಾಡಕ್ಕೆ ಜಾಗ ಇಲ್ಲ ಇಲ್ಲಿ. ಅದಕ್ಕೆ ಕಾರ್ನ ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿ ಐಟಮ್ಸ್ ಎಲ್ಲ ತಗೊಂಬಂದಿದೀವಿ. ಇಲ್ಲಿ ಮಂಜು ಅವ್ರ ಮಮ್ಮಿ ಬಂದವ್ರೆ. ಹೇಳಿ. ಅಲ್ಲಿ ಮಂಜು ಅವರು ಇಂಟರ್ವ್ಯೂ ಅಟೆಂಡ್ ಮಾಡ್ತಾವ್ರೆ. ಮಂಜು ಅವರು ಮೀಟಿಂಗ್ ಅಲ್ಲಿ ಅವ್ರೆ. ಸೊ ಅದಕ್ಕೆ ಏನು ಗಲಾಟೆ ಮಾಡ್ತಿಲ್ಲ, ಬಾಗ್ಲ ಹಾಕೊಂಡು ಕುಂತವ್ರೆ. ಆಲ್ಮೋಸ್ಟ್ ಸಾಯಂಕಾಲ ಆಗೋಯ್ತು. 5:15, 5:15 ಆಗ್ತಾ ಇದೆ ಟೈಮು. ಈಗ ನೋಡ್ಬೇಕು ಏನ್ ಮಾಡ್ಬೇಕು ಅಂತ. ಮಂಜುದು ರಿಯಾಕ್ಷನ್ ನೋಡ್ಬೇಕು. ಇನ್ನು ಫಸ್ಟ್ ರಿಯಾಕ್ಷನ್ ನೋಡೇ ಇಲ್ಲ. 5:15 ಮುಗಿಯತ್ತೆ ಮೀಟಿಂಗು ಅನ್ಕೊಂಡ್ರೆ 6 ಗಂಟೆಗೆ ಮುಗೀತು. ನಮ್ಮ ಅಪ್ಪಂಗೆ ಕಾಫಿ ಕುಡಿಯಂಗ ಆಗ್ಬಿಟ್ಟು ಮನು ಕೇಳ್ತಾ ಇದ್ರು, ಏನೋ ಕೇಳಿಸ್ತಾ ಇತ್ತು. ಕಾಫಿ ಮಾಡ್ಕೊಡ್ಲಾ ಏನು ಗೊತ್ತೇ ಇರಲ್ಲ ನಿನಗೆ. ಯಾರು ಕಾನ್ಫಿಡೆಂಟ್ ಆಗಿ ಹೇಳ್ಬಿಡ್ತೀಯಲ್ಲ, ನಿಮ್ ಮನೆ ಕಾಫಿ ಪುಡಿ ಇಲ್ಲ ಅಂತ ನಿನ್ಗೆ ನಾನ್ ನಿನ್ಗೆ ಹೇಳಿದ್ನ ಕಳ್ದೋಗಿದ್ದೆ. ಅದು ಕಳ್ದಾಕೋದು ನಿಂದು ಜಾಯಮಾನ ಆಯ್ತಾ. ಎತ್ತಿಟ್ಕೊಳ್ಳೋದು ನಮ್ ಜಾಯಮಾನ. ಹುಡ್ಕದೆ ಬಂತ ಅಲ್ಲೇ ಇಟ್ಟಿದ್ದೀನಿ, ಕಣ್ಣು ಎದುರುಗಡೆನೆ ಇಟ್ಟಿದ್ದೀನಿ. ಹೆಂಗ್ ಮಾಡಿದ್ರು? ಸಪ್ಪೆನೆ. ನಾವು ನಿನ್ಗೆ ಸಪ್ಪೆನೆ ತಾನೇ ಬೇಕಿರೋದು. ಟೇಸ್ಟ್ ಹೆಂಗಿತ್ತು?
ನಂಗೆ ಒಂದೇ ಒಂದಿನ ಮಾಡಿಕೊಟ್ಟಿದ್ಯಾ, ಒಂದೇ ಒಂದಿನ. ಮನುಷ್ಯರಿಗೆ ಮಾಡ್ಕೊಡ್ತೀವಿ, ಕೇಡಿಗಳೆಲ್ಲ ಮಾಡ್ಕೊಂಡು ದೊಡ್ಡ ಕೇಡಿ. ನಾವು ಕೇಡಿಯಾಗಿರೋಕ್ಕೆ ಇಷ್ಟಪಡ್ತೀವಿ. ಕೇಡಿ ಕಟ್ಕೊಂಡ್ಮೇಲೆ ಕೇಡಿ ಆಗಲೇಬೇಕು, ಇಲ್ಲ ಬದುಕಕ್ಕಾಗತ್ತಾ? ಬಂದಿದ್ದೇನೆ ಎಂಟಾನು ಮಜ್ಜಿಗೆ ಹಾಲು ಏನಮ್ಮ ಅದು? ಮಜ್ಜಿಗೆ ಲಕ್ಷ್ಮೀಪುರದವೇನೋ. ಬೆಣ್ಣೆ ಮಜ್ಜಿಗೆ ಬೇಡ, ಅವರು ಕುಡಿಯಲ್ಲ, ನಾನು ಕುಡಿಯಲ್ಲ. ಇರ್ಲಿ ತಗೋ ಮಜ್ಜಿಗೆ, ನಾನು ಇದು ಮಾಡ್ಕೊಂತೀನಿ. ಎಂಥದ್ದು ಫ್ಲಾಕ್ಸ್ ಸೀಡ್ ಮಜ್ಜಿಗೆ. ನೀನೇನೋ ಮಾಡ್ಕೊಳ್ಳಲ್ಲ, ಹಂಗೆ ಬಿಸಾಕಿದ್ದೆ, ಓಪನ್ ಮಾಡಿಲ್ಲ. ಅಲ್ಲಿ ನಮ್ಮ ಭವ್ಯಕ್ಕನ ಮನೆ ಖಾಲಿ ಆಗತ್ತೆ. ನಮ್ಮ ಬಾವಂಗೆ ಇಷ್ಟ ಮಜ್ಜಿಗೆ. ರಚಿತ್ತು ನಮ್ಮ ಬಾವ ಇಬ್ರು ಕುಡ್ದಾಕ್ತಾರೆ ಮಜ್ಜಿಗೆ. ಇದೇನಿದು? ಬೆಣ್ಣೆ. ಎಷ್ಟೇ ದುಡ್ಡು? ಮಕ್ಕಳಿಗೆ 5 kg ಇಂದ 10 kg 10 ಮೌ 10 ಸೇರು 4.25 kg. 10 ಸೇರು ನೋಡು, ಕಲ್ತ್ಕೋ. ಎಲ್ಲಿ? 3 ತರ ಇದೆ. 3,000 ರೂಪಾಯಿ ಹಳ್ಳಿ ಕಾರ್ ಇದೆ, ಅಲ್ಲಿಂದ ಮಲ್ನಾಡ್ ಗಿಡ್ಡ ಇದೆ, ಸಿಂಧನೂರ್ ಇದೆ. ಇಲ್ಲ, ಈಗ ನಾವಿರೋ ಏರಿಯಾದಲ್ಲ. ನೋಡು ಕಲ್ತ್ಕೋ. ಇದೇ ಏರಿಯಾದಲ್ಲಿ ಹುಟ್ಟು ಬೆಳೆದಿದೆ. ಇಲ್ಲಿ ಏನ್ ಸಿಗತ್ತೆ ಅಂತ ನಿಂಗೆ ಗೊತ್ತಿಲ್ಲ. ಅವ್ರು ಬೆಳ್ಳೂರು ಕ್ರಾಸ್ ಅಲ್ಲಿ ಕುತ್ಕೊಂಡು ಹೇಳ್ತಾವ್ರೆ. ಅಯ್ಯೋ, ಅವ್ರು ಯಾಕೆ ಹೇಳ್ತೆ? ಜಗಳ ಅಂದ್ರೆ ಗೊತ್ತಿಲ್ಲ ಅವ್ರಿಬ್ರಿಗೂ. ಈಗ ಹೇಳಿ ನನ್ನ ಮಗಂದೇ. ಮತ್ತೆ ಫೋನ್ ಮಾಡಮ್ಮ ಅಂದ್ರೆ ಊರಿಗೆ ಕೆಲವೊಂದು ನೋಟ್ ಇಟ್ಕೊಂಡವಳೆ 10 ರೂಪಾಯಿದ, ಮೊಬೈಲ್ ಇಟ್ಕೊಂಡವಳೆ ಕೂತ್ಕೊತ. ನೀವು ವಿಡಿಯೋ ಕಾಲ್ ಮಾಡ್ಯಾರ, ನನಗೆ ಗೊತ್ತಿಲ್ಲ ವಿಡಿಯೋ ಕಾಲ್ ಎಲ್ಲ ಮಾಡಕ್ಕೆ ಅನ್ನಲ್ವಾ? ಹಂಗೆ ಗೊತ್ತಾಗ. ಅಯ್ಯೋ, ನಮ್ಮಪ್ಪ ಇಷ್ಟೊತ್ತು ಕೂತಿರೋದೇ ಹೆಚ್ಚು. ಈ ಒಂದು ಎದ್ದು ಬಂದು 5 ನಿಮಿಷ ಆಗಿಲ್ಲ, ನಾನು 10 ಸರಿ ಹೇಳಿದ್ರೆ ಫಸ್ಟ್ ಕಾಫಿ ಕೊಡು, ನನಗೆ ಫಸ್ಟ್ ಕಾಫಿ ಕೊಡು ಅಂತ. ಕಾಫಿ ಕೊಡೋಣ. ಅದಕ್ಕಿಂತ ಮೊದಲು ನಮ್ಮ ಅಪ್ಪ ಅಮ್ಮ ಬಂದಿರೋ ರೀಸನ್ ಏನು ಗೊತ್ತಾ? ಊರಿಂದ ಹಳಸ್ನೇಣು, ಮಾವಿನಕಾಯಿ ಅಲ್ವಾ? ಮಾವಿನಕಾಯಿ. ನೀವು ಕಾರ್ನ ಇಲ್ಲಿ ತಂದು ಅನ್ಲೋಡ್ ಮಾಡ್ಬಿಟ್ಟು ಆಮೇಲೆ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬೇಕಿತ್ತು. ಇವರು ನೋಡಿಲ್ಲ, ಮೇಲ್ಗಡೆ ಕಾರ್ ನಿಂತಿರತ್ತಲ್ಲಿ. ಅವ್ರು ಎಲ್ಲೋ ನಿಂತೈತೆ ಅನ್ಕೊಂಡು ಅಲ್ಲೇ ನಿಲ್ಸವ್ರೆ. ನೋಡಿಲ್ಲ ಅವರು, ಬರೋ ಅರ್ಜೆಂಟಲ್ಲಿ ಹಿಂಗೆ ಓಡ್ ಬಂದ್ರಲ್ಲ, ಮಳೆ ಬೇರೆ ಬರ್ತಿತ್ತು, ಅಬ್ಸರ್ವ್ ಮಾಡಿಲ್ಲ. ನಾನು ಹೇಳೋಣ ಅನ್ನೋಷ್ಟಲ್ಲಿ ನಾನಲ್ಲಿ ಮೀಟಿಂಗಿಗೆ ಕೂತ್ಕೊಂಡಲ್ಲ, ಸುಮ್ಮನೆ ಅದೇ. ಸೊ ಇದನ್ನೆಲ್ಲ ಕೊಡಕ್ಕೆ ಬಂದಿರೋದು, ಯಾಕೆಂದ್ರೆ ಲಾಸ್ಟ್ ಇವೆಲ್ಲ ಖಾಲಿಯಾಗಿ ಹೋಗ್ತಾವಂತೆ. ಅದಕ್ಕೆ ಹೋಗ್ತೀನಪ್ಪ, ಫಸ್ಟ್ ನಾವು ಅಪ್ಪಂಗೂ ಕಾಫಿ ಮಾಡಿಕೊಟ್ಟು ನಾನು ಮಾಡ್ಕೊಂಡು ಕುಡಿತೀನಿ. ನಾವು ಅಮ್ಮಮ್ಮನು ಆಲ್ರೆಡಿ ಕುಡಿದ್ಬಿಟ್ಟವ್ರೆ. ಬೇಕಮ್ಮ ನಿನ್ಗೂನು? ಬೇಡ, ಶುಗರ್. ನೀವು ಅಮ್ಮನಾ? ನಾನು ಹೇಳ್ತಾ ಇದ್ದೀನಿ, ಅಮ್ಮ ಅಣ್ಣಂಗೆ ಕಾಫಿ ಕೊಡ್ಲಾ? ನಾವು ಅಮ್ಮಂಗೆ ಎಷ್ಟು ಒಳ್ಳೆ ಮನ್ಸು. ನಿಮ್ಮ ಅಪ್ಪಂಗೂ ಕೊಡು, ನನಗೂ ಕೊಡು ಅಂತಾರೆ. ಅದೇ ನಾವು ಅಪ್ಪ ನನಗೆ ಮಾತ್ರ ಕೊಡು, ನಿಮ್ಮ ಅಮ್ಮಂಗೆ ಮಾತ್ರ ಕೊಡಬೇಡ ಅಂತಾರೆ. ಓಹೋ, ನೀವೇನು ಪಾಪ ಫುಲ್ ಕಂಟ್ರೋಲಲ್ಲಿ ಇರ್ತೀರಾ ಅನ್ನಂಗೆ ಅವ್ರಿಗೆ ಬುದ್ಧಿ ಹೇಳ್ತಾ ಇರೋದು. ಏನು ನುಗ್ಗೆ ಸೊಪ್ಪ? ಏನ್ ಮನು? ನಾವು ಅಮ್ಮನ ಕತೆ ನೋಡು. ಮನುನ್ ಸಖತ್ತಾಗಿ ಮಾಡಿದ್ರು ಕಾಫಿನ. ನೀನ್ ಮಾಡಿದ್ಯಾ ನೋಡಿ ಹೆಂಗೈತಿ. ಅಲ್ಲೋ, ನೀನ್ ಮಾಡ್ಕೊಟ್ಟಿದ್ದು ಬ್ರೂ ಕಾಫಿ, ನಾನ್ ಮಾಡ್ಕೊಟ್ಟಿರೋದು ಫಿಲ್ಟರ್ ಕಾಫಿ. ಅಂದ್ರೆ ಅದು ಫಿಲ್ಟರ್ ಮಾಡಿಲ್ಲ ಅದನ್ನ. ಏನೇ ಆಗಲಿ ಮಾಡೋದು ಒಂದು ಟೆಕ್ನಿಕ್, ಕೈಗುಣ. ಆದ್ರೂ ಇದು ಜಂಬ ಅಂತ ಅನ್ನಲ್ವಾ? ಅಣ್ಣ ಹೇಳ್ದಾಗ ನಿನಗೆ ಕಾಫಿನೇ ಕೊಡಬಾರ್ದಿತ್ತು. ನಾನು ಕೊಟ್ಟೆ ತಪ್ಪು ಮಾಡಿದೆ. ಜಾಸ್ತಿ ಹಾಕಿದ್ದೀನ ಏನೋ. ಕುಡೀರಿ. ಇದು ನೋಡಿ ನಮ್ಮೂರಿಂದ ಇದೆಲ್ಲ ತಂದಿರೋದು. ಇದೊಂದು ಎಕ್ಸ್ಟ್ರಾ ಸೆಟ್ ಇತ್ತು, ಸೊ ಹಂಗಾಗಿ ಇದನ್ನು ತಗೊಂಡು ಬಂದಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಏನೇನೋ ತಂದವ್ರೆ. ಅದು ಏನೇನು ತಂದವ್ರೆ ಅಂತ ಹುಡ್ಕೋಬೇಕು ಇವಾಗ. ತೆಂಗಿನಕಾಯಿ, ತಂದಕಾಯಿ, ತೆಂಗಿನಕಾಯಿ, ಅದು ಕುಂಬಳಕಾಯಿ, ಮಾವಿನಕಾಯಿ, ಏನೋ ಸಿಗ್ತಾವೆ. ಹಳ್ಳಿಲೆಲ್ಲ ಸಿಟಿಲೂ ಸಿಗ್ತವೆ, ದುಡ್ಡು ಕೊಡ್ಬೇಕಷ್ಟೆ, ಫ್ರೀಯಾಗಿ ಸಿಗಲ್ಲ. ಒಟ್ನಲ್ಲಿ ಈಗ ಬಂದಿರೋದೆಲ್ಲ ಓಸಿ. ಏನಪ್ಪ ಓಸಿ ರಜಾ? ಊರಿಂದ ಬಂದಿರೋದೆಲ್ಲ ಓಸಿ. ಈಗ ಪೆಟ್ರೋಲು ಅವ್ರದೇ, ಪ್ರಾಡಕ್ಟು ಅವ್ರದೇ, ಎಂಡ್ ಯೂಸರ್ ಮಾತ್ರ ನಾವು. ನೀನೇನು ಓಸಿ? ಅವ್ರು ತಂದಿರೋದು ನನ್ನ ಮನೆಗಲ್ಲ, ನಿನ್ನ ಮನೆಗೆ, ಹಳ್ಳಿಯನ್ ಮನೆಗೆ. ಆಯ್ತಾ? ಹೆಸರಿಗೆ ರೈಮಿಂಗ್ ಆಗಿರುತ್ತೆ ಓಸಿ ಮಂಜು. ಚೆನ್ನಾಗೈತೆ. ಅದು ಮಂಜುನ ಮನು ಅಂತಾನೂ ಮಾಡಬಹುದು. ಮನು ಅಂತ ಬರುತ್ತೆ, ಜೂ ಅಂತ ಬರುತ್ತೆ, ಮೈಯೆಲ್ಲ ಜುಮ್ ಅನ್ನತ್ತೆ. ನಿನ್ಗೆ ಅನ್ನತ್ತೆ. ನಮ್ಮ ಡ್ಯಾಡಿ ಒಂದು ಸಿಲ್ವರ್ ಬ್ರೇಸ್ಲೆಟ್ ತೊಗೊಂಡಿದ್ರಲ್ಲ ರೀಸೆಂಟಾಗಿ, ಅದ್ರದ್ದು ಚೈನ್ ಲಿಂಕ್ನ ಶಾರ್ಟ್ ಮಾಡಿಸ್ಬೇಕಂತ, ಅದಕ್ಕೆ ಬಂದಿದ್ದೀವಿ. ಸರ್ ಸರ್ವಿಸು ಇದೆಯಾ? ತೆಗಿರಿ ಅದು. ಸರ್ ಇದು ಬ್ರೇಸ್ಲೆಟ್ದು ಲಿಂಕ್ ತೆಗ್ಕೊಡ್ಬೇಕಿತ್ತು ಅವ್ರ ಸೈಜಿಗೆ. ಅದಕ್ಕೆ
ಇದು ಹಾಕ್ಬಿಟ್ಟು ಕೊಡಿ ಅವ್ರು ಬಿಚ್ತಾರೆ. ಇದನ್ನ ತೆಗಿಬೇಕು ಅದಕ್ಕೆ ಸರ್. ಇದು ಸೇಮ್ ಇದೆ. ಇಲ್ಲ ಸೇಮ್ ತೆಗಿಬಹುದಂತೆ. ವಾಚ್ದು ಬರುತ್ತಲ್ಲ ಆ ಪ್ಯಾಟ್ರನ್ ಅಲ್ಲೇ ಇದೆ. ಅಲ್ಲೂ ಬ್ರೇಸ್ಲೆಟ್ ಕೆಲಸ ಆಗಲಿಲ್ಲ. ಅವರು ಎಟ್ಟೆಗೇನು ಜ್ಯುವೆಲರಿ ಶಾಪಿಗೆ ಹೋಗಿ ಅಂತ ಮುಂದೆ ಒಂದಿದೆ, ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಅಷ್ಟೊತ್ತಿಗೆ ಪಕ್ಕದಲ್ಲೇ ಮೊಬೈಲ್ ಆಕ್ಸೆಸರೀಸ್ದು ಅಂಗಡಿ ಇತ್ತು. ಸೊ ನಮ್ಮಪ್ಪ ಮೊಬೈಲ್ ಸ್ಕ್ರೀನ್ ಗಾರ್ಡ್ ಚೇಂಜ್ ಮಾಡಿಸ್ತಾ ಇದ್ದಾರೆ, ಹಾಳಾಗಿತ್ತಂತೆ ಅದು ಫುಲ್ಲು. ಹಂಗಾಗಿ ಸೊ ಇಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಏನ್ಮನು ಈ ರೋಡಿಗೆ ಬಂದರೆ ಎಲ್ಲ ಕೆಲಸನೂ ಆಗೋಯ್ತವೆ. ನಮ್ಮ ಡ್ಯಾಡಿನ OLX ಅಲ್ಲಿ ಮಾರು ಬಿಡುವುದು ಇದೇ ರೋಡಲ್ಲಿ. ಫ್ರೀಯಾಗಿ ಕೊಟ್ಟರು ತಗೊಳ್ಳಲ್ಲ ಅಲ್ವೇನಮ್ಮ? ಕರ್ಕೊಂಡೋಗಿ ಯಾವುದು ಇರಲಿ ಬಿಡು. ಹೊಸ ಫೋನ್ ಅಂತ ಫೀಲ್ ಬರಬಾರ್ದಾ? ಗೋಲ್ಡ್ ಮುಂದ್ಗಡೆ ಗೋಲ್ಡ್ ನಿಲ್ಲು. ಗೋಲ್ಡ್ ವಾಚು ಗೋಲ್ಡ್ ಮುಂದೆ ನಿಲ್ಲು. ಗೋಲ್ಡ್ ಮುಂದ್ಗಡೆ ಇದು ಗೋಲ್ಡೇ ನಿಲ್ಲು. ಅದೇ ಶೈನಿಂಗ್ ಆಗ್ತಿತ್ತು. ಅಷ್ಟು ಯೂಸ್ ಮಾಡೋದು ಯಾರು ಮಾಡೋದು. ಹೊಡ್ಕೊಂಡು ಹೋದ್ ಯಾವ್ದಾ? ಅದೇ ಗೋಲ್ಡ್ ಪೆನ್ ಇತ್ತಲ್ಲ, ಗೋಲ್ಡ್ ಪೆನ್ನು ಪೆನ್ನು. ಯಾರೋ 13 ಇದೆಯಾ ಸ್ಕ್ರೀನ್ ಗಾರ್ಡ್ ಹಾಕಿ ಅಂಡ್ ಇದಿದೆಯಾ? ಏನದು ಇದು ಹೋಗ್ಬಿಟ್ಟಿದೆ ನಂದು ಪೌಚು. 13 Pro Max का कवर है. ಬ್ಯಾಕ್ ಕೇಸ್. ಹಾಂ ಬ್ಯಾಕ್ ಕೇಸ್ ಇಲ್ಲೇ ಇದೆಯಲ್ಲ, ಡಿಸೈನ್ ಆಗಿ ಫುಲ್ಲು ಲೇಡೀಸ್ ಕಡೆ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಕ್ಯೂಟ್ ಆಗಿ. ಮಂಜು ನೋಡಿ ಒಂಥರ ಜಿಮ್ ಬ್ಯಾಕ್ ಕವರ್ ಆಗ್ತದೆ ಕೇಸು. ಹಿಂಗೆ ಎಷ್ಟದು? ನಿಜಾಲು ಐಫೋನ್ಗೆ ಅವಮಾನ ನೋಡಿ. ಇಂಥವೇ ತೋರಿಸ್ತಾವ್ರೆ, ಗೊತ್ತಾಗೋಯ್ತು ಅವ್ರಿಗೆ ಮಂಜು ಟೇಸ್ಟ್ ಏನು ಅಂತ. 650 ಅಂತೆ. ವೇಸ್ಟ್. 650 ಅಂದರೆ ನಿಮಗೆ ಕಾರ್ನರಲ್ಲಿ ಫುಲ್ ಪ್ರೊಟೆಕ್ಷನ್ ಇರೋದೇ ಬರ್ತದೆ. 650 ಆದರೆ ಬೇಡ. ಇವಾಗ ನಾವು ಬಂದಿರೋದು ಲೆನ್ಸ್ ಕಾರ್ಟಿಗೆ. ನಮ್ಮ ಡ್ಯಾಡಿ ಸ್ಪೆಕ್ಸ್ ಚೇಂಜ್ ಮಾಡಬೇಕಂತೆ. ಅದೇನೋ ಸ್ವಲ್ಪ ಸ್ಕ್ರಾಚಸ್ ಆಗಿದೆಯಂತೆ ಅವ್ರದ್ದು ಸ್ಪೆಕ್ಸ್ ಲೆನ್ಸ್ ಎಲ್ಲ. ಸೊ ಎಲ್ಲ ಕಂಪ್ಲೀಟು ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋದು. ಕರೆಕ್ಟ್. ಎಲ್ಲ ಪಕ್ಕನೇ ಇರೋದು. ನೀವು ನೋಡ್ತಾ ಇರಿ, ನಾನು ಅಮ್ಮ ಹೋಗ್ಬಿಟ್ಟಲ್ಲಿ ತನಿಷ್ಕಲ್ಲಿ ಕೇಳ್ಕೊಂಡು ಬರ್ತೀನಿ. ಹೌದಾ? ಇಲ್ಲ, ಅಪ್ಪ ಒಬ್ಬರೇ ಆಯ್ತಾರೆ ಅದಕ್ಕೆ. ಸರಿ ಆಯ್ತು. ಗ್ಲಾಸ್ ನೋಡ್ತೀಯಾ? ಲೆನ್ಸ್ ಕಾರ್ಡ್ ಬಂದಿದ್ನಲ್ವ, ಹಾಗೆ ಐ ಟೆಸ್ಟ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ನಮ್ಮ ಪವರ್ ಸ್ವಲ್ಪ ಚೇಂಜ್ ಆಗಿರೋ ಫೀಲಿಂಗ್ ಇದೆ. ಸೊ ಇಲ್ಲಿ ಕುಂಡಿಸ್ಬಿಟ್ಟು ಹೋಗಿದ್ದಾರೆ ಗ್ಲಾಸ್ನ ಟೆಸ್ಟ್ ಮಾಡ್ಕೊಂಬರೋದಕ್ಕೆ, ಎಷ್ಟಿದೆ ಪವರ್ ಅಂತ ನೋಡೋದಕ್ಕೆ. ಮಂಜು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕುಂತಿದ್ದೀನಿ. ಸೊ 1 ರೌಂಡ್ ಟೆಸ್ಟ್ ಆಯಿತು, 2ನೇ ರೌಂಡ್ ನೋಡಬೇಕು ಏನಾಗುತ್ತೆ ಅಂತ. ಎಲ್ಲೇ ಹೋದ್ರು ಬ್ರೇಸ್ಲೆಟ್ನ ಅದು ಕಟ್ ಮಾಡೋಕ್ಕಾಗಲ್ಲ ಅಂತಾನೆ ಅಂತಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಅಮ್ಮಂಗೆ ಸ್ಲಿಪ್ಪರ್ ಬೇಕಂತೆ. ಇಲ್ಲೇ ಆನ್ ದಿ ವೇ ಇವಾಗ ಸ್ಲಿಪ್ಪರ್ ಶಾಪಿಂಗಿಗೆ ಬಂದಿದ್ದೀವಿ. ಯಾವುದಮ್ಮ? MCR. ಅವ ಅಂಗಡಿಲಿ ಸ್ಲಿಪ್ಪರ್ ಸಿಗಲೇ ಇಲ್ಲ. ನಮ್ಮ ಅಮ್ಮಂಗೆ ಯಾವುದೋ MCR ಡಾಕ್ಟರ್ ಸ್ಲಿಪ್ಪರ್ ಬೇಕಂತೆ. ಅದು ಹಾಕೊಳ್ಳಿ ಒಳಗಡೆ. ಊರಿಂದ ಮಾವಿನಕಾಯಿ ತಂದಿರೋದು ಕಾರಲ್ಲೇ ಬಿಟ್ಬಿಟ್ಟವ್ರಂತೆ. ಅದನ್ನ ಎತ್ಕೊಳ್ಳೋಕೆ ನಾವಪ್ಪ ಬ್ಯಾಗ್ ಇಟ್ಕೊಂಡು ಬಂದಿರೋದು. ಏನು ಬ್ಯಾಗ್ ಇಟ್ಕೊಂಡು ಬಂದವ್ರೆ ಅಂತ ನೋಡ್ತಾ ಇದ್ದೀವಿ. ಅಳಸ್ನೇನು ಘಮ ಘಮ ಅಂತಾವೆ. ಎಲ್ಲ ನೀವೇ ಕವರ್ ಮಾಡ್ಕೊಬಿಟ್ಟಿದ್ದೀರಾ. ಬೇಕಪ್ಪ ನಿಮಗೆ? ಯಾಕು ಎಷ್ಟು ಬೇಕು ನಮಗೆ, ಎಷ್ಟು ತಿಂತೀವಿ ಅಷ್ಟ. ಇನ್ನೊಂದು ಬೇಡ ನಿಮಗೆ? ಅದು ಹಣ್ಣಾಗಿ ಹೋಗತ್ತೆ ಹಿಂದಿಂದನೇ ಅಂತೀರಾ? ಸಣ್ಣದೊಂದು ಅಳಸ್ನೇನು ತಗೊಳಪ್ಪ. ಇನ್ನೊಂದು ಮನು ಅಳಸ್ನೇನು ಇನ್ನೊಂದು ತಗೋ ಸಣ್ಣದು. ಆಯ್ತಪ್ಪ, ಸಮಾಧಾನ. ಸಮಾಧಾನ. ಬಂದು ಲೆನ್ಸ್ಗೆ ನಿಂತ್ಕೊಬಿಡು ಮನು. ಕ್ಯಾಮ್ರಾ ಲೆನ್ಸಿಗೆ ಹಿಂಗೆ ನಿಂತ್ಕೊಬಿಡು, ಆಡಿಯನ್ಸ್ ಎದ್ರುಕೊಬಿಡ್ಲಿ ಹಂಗೆ. ನಾವು ಅಪ್ಪನು ಮನು ಅಲ್ಲಿ ಕಳಿಸ್ಬಿಟ್ಟು ನಾವು ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂದ್ಕೊಂಡು ಹುಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲೊಂದ್ ಕಡೆ ಕೇಳಿದೆ, ಅದಷ್ಟು ಯಾಕೋ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಅಂಡ್ ಮೋರ್ ಓವರ್ ಅವ್ರಿಗೆ ಈ ಕಡೆ ಇಂಗ್ಲೀಷು ಬರಲ್ಲ, ಕನ್ನಡನೂ ಬರಲ್ಲ. ಹಂಗಾಗಿ ಬೇಡ, ನಾವ್ ಹೇಳೋದೊಂದು ಅವ್ರು ಮಾಡೋದೊಂದು ಆದ್ರೆ ನಿಂತ್ಕೊಂಡು ಜಗಳ ಮಾಡಕ್ಕೂ ಆಗಲ್ಲ ಅನ್ಕೊಂಡು ಇಲ್ಲಿಂದ ಇನ್ನೊಂದು ಅಂಗಡಿ ಇದೆ ಇಲ್ಲಿ ಮುಂದೆ, ಅದನ್ನ ನೋಡೋಣ ಅನ್ಕೊಂಡು ಹೋಗ್ತಾ ಇದೀವಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the